ನವವಿಧ ಭಕ್ತಿ. ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದರೆ ದೇವರಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಹೇಗೆ ಮಾಡಬೇಕು ಎಂದು ಪ್ರಶ್ನಿಸಿದರೆ 9 ಮೆಟ್ಟಿಲುಗಳನ್ನು ಏರಬೇಕು ಎಂದು ಪ್ರಹ್ಲಾದ ತಿಳಿಸುತ್ತಾನೆ. 9 ತರಹದ ಭಕ್ತಿಯಲ್ಲ, 9 ಸೇರಿದಾಗ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖಂ ಆತ್ಮನಿವೇದನಂ. ಮೊದಲನೇ ಮೆಟ್ಟಿಲು ಶ್ರವಣ, ಅಂದರೆ ಕೇಳುವುದು. ಈ ಶ್ರವಣಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಕಲ್ಲು ಬಂಡೆಯನ್ನಾದರೂ ಕರಗಿಸುತ್ತದಂತೆ. ಯಾವ ಕಲ್ಲು ಬಂಡೆ? ಈ ಮನಸ್ಸೇ ಒಂದು ಕಲ್ಲು ಬಂಡೆ. ಈ ಮನಸ್ಸು ಅತ್ಯಂತ ಚಂಚಲವಾದದ್ದು, ಮಹಾಬಲಿಷ್ಠವಾದದ್ದು, ಕರಗಿಸಿಬಿಡುತ್ತಂತೆ. ಇದನ್ನೇ ಅರ್ಜುನ ಗೀತೆಯಲ್ಲಿ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ಬಲವದೃಢಂ ಎಂದು ಪ್ರಶ್ನಿಸಿದಾಗ ಕೃಷ್ಣ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಎಂದು ಉತ್ತರಿಸಿದ್ದಾನೆ. ಚಂಚಲವಾದ ಮನಸ್ಸು ದೃಢವಾಗಬೇಕಾದರೆ ಅಭ್ಯಾಸ ಬೇಕು. ನಿರಂತರ ಕಥಾಶ್ರವಣದಿಂದ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಎನ್ನುವುದಕ್ಕೆ ಸಾಕ್ಷಿಯೇ ಪರೀಕ್ಷಿತ ಮಹಾರಾಜ. 7 ದಿನಗಳ ಕಾಲ ಆಹಾರ ನೀರು ತೊರೆದು ಶ್ರವಣ ಮಾಡಿದ. ರಾಮಾಯಣದ ಸಂಪಾತಿಯ ಕಥೆಯೂ ಇದಕ್ಕೆ ಉದಾಹರಣೆ ಆಗಿದೆ. ರಾಮಾಯಣ ಕಥಾಶ್ರವಣದಿಂದ ಕಳೆದುಕೊಂಡ ರೆಕ್ಕೆಯನ್ನು ಸಂಪಾತಿ ಮರಳ ಪಡೆದ. ಆಚಾರ್ಯರು ಬದರಿಗೆ ತೆರಳಿ ವೇದವ್ಯಾಸರಿಂದ ರಹಸ್ಯ ವಿಷಯಗಳನ್ನು ಕೇಳಿ ಪಡೆದರು. ಸ್ವತಃ ತಾವೇ ಸರ್ವಜ್ಞರಾದರೂ ಮತ್ತಿಷ್ಟು ಕೇಳಿ ಪಡೆದರು. ಶ್ರವಣದ ಮಹತ್ವವನ್ನು ಜಗತ್ತಿಗೆ ತೋರಿಸಿದರು. ಪ್ರಹ್ಲಾದ ಹುಟ್ಟಿನಿಂದಲೇ ಮಹಾಭಾಗವತೋತ್ತಮ. ಗರ್ಭದಲ್ಲೇ ನಾರದರಿಂದ ದೀಕ್ಷೆ ಪಡೆದವ. ಪ್ರಹ್ಲಾದ ಚರಿತ್ರೆಯಲ್ಲಿ ಬರುವ ನವವಿಧ ಭಕ್ತಿಯ ವಿವರಣೆಯಂತೂ ಅತ್ಯದ್ಭುತವಾದದ್ದು. ದುಃಖದಿಂದ ದೂರಾಗಿ ಆನಂದವನ್ನು ಪಡೆಯಬೇಕಾದರೆ ಅವಶ್ಯವಾಗಿ ಶ್ರವಣವೆಂಬ ಭಕ್ತಿಯ ಮೆಟ್ಟಿಲನ್ನು ಏರಲೇಬೇಕು.